ನೀರು ತಂಬಂದಂಗಿಲ್ಲ, ಬುತ್ತಿ ತಂಬಂದಂಗಿಲ್ಲ, ಕೂಲರು ಸೂಪರ್ ಕೊಡ್ಸು ಇಮ್ಮಲ್ ಕೊಡ್ಸಂಗಿಲ್ಲ. ಟ್ಯಾಂಕಿಗೆ ಒಂದು ಕಿಟ್ ಹಾಕ್ತಾ ಇದ್ದೀವಿ. ನಮ್ಮ ಮುಳ್ಸಜ್ಜೆ ಭಾಳ ಇರೋದ್ರಿಂದ 1 ಎಕರೆಗೆ 2 ಕಿಟ್ ಹೊಡಿತಾ ಇದ್ದೀವಿ. ನಾವು ಟ್ರೈ ಮಾಡ್ತಾ ಇದ್ದೇವೆ. ನಾವು ಟ್ರೈ ಮಾಡಿ ವಿಡಿಯೋ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತೇವೆ. ಇವೆರಡನ್ನು ನಾವು ಮೂರನ್ನು ಮಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಅದು ಇನ್ನೊಂದು 4ರಿಂದ 5 10 ನಿಮಿಷ ಆ ಥರ ಇದೆ ಅಂತ. 12 ದಿವಸ ಇವತ್ತಿನ ನಾನು ಔಷಧಿ ಹೊಡೆದು 27ನೇ ತಾರೀಕು ಹೊಡೆದದ್ದು. ಅದೇ ರೀತಿಯಾಗಿ ಕೊನೆಗೆ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಔಷಧಿ ಶಾರ್ಟೇಜ್ ಆಗುತ್ತೆ ಅನ್ನೋ ಹಂಗಾಯ್ತು. ಆದರೆ ತೋರಿಸ್ತೀವಿ ಇಲ್ಲಿ ಔಷಧಿ ಕಡಿಮೆ ಬಿದ್ದರೆ ಹತ್ರ ಯಾವ ಥರ ಆಗೈತಿ ಅನ್ನೋದನ್ನು ಅದನ್ನು ತೋರಿಸ್ತೀವಿ. ಇದೆಲ್ಲ ಕ್ಲೀನಾಗಿ ಸ್ಪ್ರೇ ಹೊಡೆದಿರ್ತಕ್ಕಂಥದ್ದು ನೋಡ್ಬೋದು. ಎಲ್ಲ ಯಾವ ಥರ ಒಣಗಿ ಹೋಗಿದೆ ಅನ್ನೋದನ್ನು. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಮುಳ್ಸಜ್ಜೆ ಬಗ್ಗೆ ತೋರಿಸ್ತಾ ಇದ್ದೀವಿ. ಇದು 22 ದಿವಸದ ಮುಳ್ಸಜ್ಜೆ. ಇದು ಯಾರ್ದೇ ಹೊಲದಲ್ಲಲ್ಲ, ನಮ್ಮ ಹೊಲದಲ್ಲೇ ಇರೋದು. ಅದ್ರ ನಾವು ಔಷಧಿ ಹೊಡಿಯಕ್ಕೆ ಬಂದಿದ್ದೀವಿ. ಇವತ್ತು ಹೊಡಿಯಕ್ಕೆ ಬಂದು ಯಾವ ಥರ ಹೊಡಿತೀವಿ, ಏನು ಯಾವ್ಯಾವ ಔಷಧಿ ಹಾಕಿದ್ವಿ, ಹೋಗುತ್ತಾ ಇಲ್ಲ ಅದೇ ರೀತಿ. ಈಗ ಔಷಧಿ ಹೊಡಿಯೋಕೆ ನಾವು ಕ್ಯಾನಲ್ ಓಡಿಸ್ತಿಲ್ಲ. ಯಾಕೆ ಅಂದರೆ ಟ್ಯಾಕ್ಟ್ರಿಯಲ್ಲಿ ಓಡಿಸ್ತಾ ಇದ್ದೀವಿ. ಟ್ಯಾಕ್ಟ್ರಿ ಬಂದಿದೆ, ನೋಡ್ಬೋದು. ಟ್ಯಾಕ್ಟ್ರಿಯಲ್ಲಿ ಸಿಂಪರಣೆ ಮಾಡ್ತಾ ಇದ್ದೀವಿ. ಈಗ ನಮ್ದು ಇಲ್ಲಿರೋದು 1 ಎಕರೆ. ಒಂದು ಟ್ಯಾಂಕ್ ಹಾಕಿದ್ದೀವಿ, ನೋಡೋಣ. ನೋಡ್ರಿ ವೀಕ್ಷಕರೇ, ಔಷಧಿ ಸ್ಪ್ರೇ ಮಾಡ್ತಾ ಇದೀವಿ. ಇದು ನಮ್ದು 1 ಎಕರೆ ಜಮೀನು. ಒಂದು ಸಲಿಗಿದು 16 ಸಾಲ ಔಷಧಿ ಬೀಳುತ್ತೆ, ನೋಡ್ಬೋದು. ಎಲ್ಲ ಪ್ರತಿ ಒಂದು ಇದರಲ್ಲಿ ಯಾವ ಥರ ಔಷಧಿ ಬಿದ್ದಿದೆ ಅನ್ನೋದು ನಿಮಗೆಲ್ಲ ತೋರಿಸ್ತಾ ಇದೀವಿ. ಮುಳ್ಸಜ್ಜೆನೂ ಇದೇ ರೀತಿ ಇದೆ. ಎಲ್ಲ ವಿಡಿಯೋನ ನಿಮಗೆ ತೋರಿಸ್ತೀವಿ ವೀಕ್ಷಕರೇ. ಕ್ಲೀನಾಗಿ ಸ್ಪ್ರೇ ಮಾಡ್ರಿ. ನಿಮ್ಮ ಹೊಲದಲ್ಲಿರ್ತಕ್ಕಂಥ ಮುಳ್ಸಜ್ಜೆಯನ್ನು ಕಳ್ಕೊಳ್ಳಿ. ನೆಟ್ಟು ಮಾಡಪ್ಪ, ನೆಟ್ಟು ಮಾಡಿಬಿಡು. ಹೋಗ್ಲಿ ಆ ಕಡೆ ಕೆಲಸ ಏನಾಗಲ್ಲ. ಅದೇ ಬಹಳ ಹಸಿ ಇದೆ, ಗಾಳಿ ನೋಡಬಹುದು ನೀವು ಎಷ್ಟು ಒಳಕ್ ಹೋಗ್ತಾ ಇದೆ ಅನ್ನೋದು. ಆದ್ರೆ ಏನ್ ಮಾಡ್ತೀರಿ, ಟೈಮ್ ಆಗ್ಬಿಟ್ಟತಿ. ನಮಗೆ ಪ್ರಾಡಕ್ಟ್ ಲೇಟ್ ಆಗ್ತಿತ್ತು, ಹಾಗಾಗಿ ನಾವೆಲ್ಲ ಇದನ್ನ ಮಾಡ್ತಾ ಇದೀವಿ. ಹಂಗೆ ಸ್ಟ್ರೈಟ್ ಆಗೋದು. ಎಲ್ಲ ನೋಡ್ಬೋದು. ಇದು ನಮ್ದು 2ನೇ ರೌಂಡ್ ಹೋಗ್ತಾ ಇದೆ ಟ್ಯಾಕ್ಟ್ರಿ. ಇನ್ನೊಂದು ರೌಂಡ್ ಬಂದ್ರೆ ಕ್ಲೋಸ್ ಆಯ್ತು. ನೀರು ತಂಬಂದಂಗಿಲ್ಲ, ಬುತ್ತಿ ತಂಬಂದಂಗಿಲ್ಲ, ಕೂಲರು ಸೂಪರ್ ಕೊಡ್ಸು ಇಮ್ಮಲ್ ಕೊಡ್ಸಂಗಿಲ್ಲ. 20 ನಿಮಿಷಕ್ಕೆ ನನ್ನ ಔಷಧಿ ಹೊಡೆಯೋದೇ ಆಗೋಯ್ತು ಹೊಲ ಎಲ್ಲ. ಆದ್ರೆ ಒಂದ್ ಸ್ವಲ್ಪ ಬರವಲ್ಲಿ ಇದ್ದಾಗ ಹೊಡಿಸಿದ್ರೆ ಚೆನ್ನಾಗಾಗುತ್ತೆ. ಯಾಕಂದ್ರೆ ಗಾಡಿನೂ ಇಳಿಯಲ್ಲ, ಏನಾಗಲ್ಲ, ಭಾರಿ ಚೆನ್ನಾಗಾಗುತ್ತೆ. ಮತ್ತೆ ನೋಡ್ರಿ, ಒಂದೊಂದ್ ಸಾಲ ಗೊಬ್ಬರ ಬಿದ್ದಿಲ್ಲ, ಅದೆಲ್ಲ ಜೋಳ ಏಗ್ರೆ ಆಗಿಲ್ಲ ನೋಡಿ. ನಾವು ಅದನ್ನೊಂದು ಬಕೆಟಿಗೆಲ್ಲ ಸುರಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಇದನ್ನ ಮಾಡ್ತೀವಿ. ಮತ್ತೆ ನಾವು ಇದರಲ್ಲಿ ಓಡಿಸ್ತಾ ಇಲ್ಲ, ಕ್ಯಾನಲ್ಲಿ, ಟ್ಯಾಕ್ಟ್ರಿಯಲ್ಲೇ ಓಡಿಸ್ತಾ ಇರೋದು. ಯಾಕೆಂದರೆ ಒಂದು ಟ್ಯಾಂಕಿಗೆ ಒಂದು ಕಿಟ್ ಹಾಕ್ತಾ ಇದ್ದೀವಿ. ನಮ್ಮ ಮುಳ್ಸಜ್ಜೆ ಭಾಳ ಇರೋದ್ರಿಂದ 1 ಎಕರೆಗೆ 2 ಕಿಟ್ ಹೊಡಿತಾ ಇದ್ದೀವಿ. ನಾವು ಟ್ರೈ ಮಾಡ್ತಾ ಇದ್ದೇವೆ. ನಾವು ಟ್ರೈ ಮಾಡಿ ವಿಡಿಯೋ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತೇವೆ, ನೋಡ್ಬೋದು. ನಾವು ಕಲಿಸ್ತಾ ಇರೋ ರೀತಿ ಇದು. ಪೌಡ್ರ್ ಹಾಕಿದ್ದೀವಿ. ಗಮ್ಮನ್ನು ತೋರಿಸ್ತಾ ಇದ್ದೇವೆ ಹಾಕೋದನ್ನು.
ಮತ್ತು ಇನ್ನೊಂದು ಗಮ್ ಇದೆ, ಅದನ್ನು ತೋರಿಸ್ತೀವಿ. ಹಾಕಪ್ಪ. ಇವೆರಡನ್ನು ನಾವು ಮೂರನ್ನು ಮಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ವೀಡಿಯೋಗೆ ಸಿಕ್ ಮಾಡಿದೆ ನೋಡಿರಿ. ಅದನ್ನು ನಾವು ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಆದರೆ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಅದನ್ನು 6 ಕ್ಯಾನಿಗೆ ಇಕ್ಕೋಬೇಕಾಯ್ತು. ನಾನು ಟ್ಯಾಕ್ರಿಯಲ್ಲಿ ಹೊಡಿಸಿದ್ದು ಮಿಸ್ಟೇಕಿಂದ ಹೋಗಿದೆ. ಪರವಾಗಿಲ್ಲ ಅನ್ನೋಕ್ಕಿಂತ ಮುಂಚೆ ಒಂದು 70% ನನ್ನ ರಿಸಲ್ಟ್ ಬಂದಿದೆ. ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಹೊಡೆದಿರೋದು ಯಾವ ಥರ ಇದೆ, ಹೊಡಿದೇ ಇರೋದು ಪಕ್ಕದಲ್ಲಿ ಹೊಡಿದೇ ಇರೋದು ಯಾವ ಥರ ಇದೆ ಅನ್ನೋದು ನಿಮಗೆ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಮತ್ತು ಅದು ಔಷಧಿ ಏನಿದೆಯಲ್ಲ ಅದನ್ನು ಜಾಸ್ತಿ ಇತ್ತು ಅಂದರೆ ಮುಳುಸಜ್ಜೆ 6 ಕ್ಯಾನ್ ಅಷ್ಟೇ ಮಾಡ್ಕೋಬೇಕು. 6 ರಿಂದ 7 ಕ್ಯಾನ್ ಮಾಡ್ಕೋಬೇಕು. 10 ಕ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ಅದು ರಿಸಲ್ಟ್ ಬರೋಲ್ಲ. ಮತ್ತು ಎಕ್ಸ್ಪೆಷಲಿ ಒಂದು ಕಿಟ್ಟಿಗೆ 5 ರಿಂದ 6 kg ಯೂರಿಯಾ ಗೊಬ್ಬರ ಹಾಕ್ಯಂಡು ಸ್ಪ್ರೇ ಮಾಡಬೇಕು. ಆಯಿತಾ? ತೋರಿಸ್ತೀನಿ ವಿಡಿಯೋದಲ್ಲಿ ಎಲ್ಲ ಯಾವ ಥರ ಹೋಗಿದೆ ಏನನ್ನೋದು ನೋಡ್ಬೋದು. ಇದು ನಮ್ಮದು ಹೊಲದಲ್ಲಿ ಔಷಧಿ ಹೊಡೆದಿರೋದು ಎಲ್ಲ ಟ್ಯಾಕ್ಟ್ರಲ್ಲಿ ಹೊಡಿಸಿದ್ದು. ನಾನು ಬಂದ್ಕೊಡ್ತೀನಿ ನೋಡಿ, ನೋಡ್ಕೋಬೋದು. ವಿಡಿಯೋದಲ್ಲಿ ನಾವು ತೋರಿಸಿದ್ದೀವಿ ಆ ಸತಿ. ಫಸ್ಟು ನಾವು ಹೊಡಿಯೋಕ್ಕಿಂತ ಮುಂಚೆ ಔಷಧಿ ಯಾವ ಥರ ಇತ್ತು, ಈಗ ಹೊಡೆದ ಮೇಲೆ ಯಾವ ಥರ ಕಾಣ್ತಾ ಇದೆ. ನಾನು ಅವತ್ತು ಹೊಡಿಬೇಕಾರೆ ಮೆಕ್ಕೆಜೋಳನೇ ಕಾಣ್ತಾ ಇರಲಿಲ್ಲ. ಇವತ್ತು ಮೆಕ್ಕೆಜೋಳ ಎಲ್ಲ ಕಾಣ್ತಾ ಇದೆ. ಅವತ್ತು ಅಳಿಸ್ಬೇಕಂತ ಇದ್ರು. ನಮ್ಮ ಚಿಕ್ಕಪ್ಪ ಅವ್ರೊಬ್ರು ಬಂದಿದ್ರು. ಮಕ್ಳು ಯಾತಿ ಮಾಡ್ತೀಯ, ಫಸ್ಟ್ ಅಳಿಸಿ ಬಿತ್ತೋಗು ಅಂತಂದ್ರು. ಇರಲಿ ಬಿಡಕ್ಕ, ನೋಡೋಣ, ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ ನೋಡ್ತೀನಿ ಅಂತಂದು ಬಿಟ್ಕೊಂಡೆ. ಆದರೆ ಎಲ್ಲ ನಷ್ಟೋಗಿದೆ. ಆದರೆ ಇಲ್ಲಿ ಎಕ್ಸಾಂಪಲಿಗೆ ನಿಮಗೆ ತೋರಿಸ್ತೀನಿ. ಬಾ, ಇಲ್ಲಿ ಕಿತ್ಕಾಪಿದ್ದ ಅಭಿಷೇಕ್, ಅದು ಕಿತ್ಕ ಇದ್ದನು. ಇಲ್ಲಿ ನೋಡು, ಇದು ಹೊಡೆದಿರೋದು ಮುಳುಸಜ್ಜೆ ಕಿತ್ಕೊಂತೀವಿ. ವೀಕ್ಷಕರ ನೋಡ್ಬೋದು, ಇದು ಔಷಧಿ ಹೊಡೆದಿರೋದು. ಇದರಲ್ಲಿ ಹೊಸ ಬೇರು ಅಂತಕ್ಕದ್ದು ಯಾವ್ದು ಇಲ್ಲ, ಎಲ್ಲ ನಶಿಸಿದೆ. ಇಲ್ಲ ಕ್ಲಿಯರಾಗಿ ತೋರಿಸ್ತಾ ಇದೆ, ನೋಡ್ಬೋದು ಯಾವ ರೀತಿ ಅಂತಂದು. ನೆಕ್ಸ್ಟು ಔಷಧಿ ಪಕ್ಕದಲ್ಲಿ ಹೊಡೆದಿಲ್ಲ, ಅವ್ರ ಮುಳುಸಜ್ಜೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀವಿ. ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು. ಅವರು ಕುಂಟೆ ಹೊಡೆದು ಫಸ್ಟಿಗೆ ಔಷಧಿ ಹೊಡೆದು ಇದು ಮಾಡಿದ್ದಾರೆ. ಅವ್ರ ಹೊಲದಲ್ಲಿ ಮುಳುಸಜ್ಜೆಯನ್ನು ಕಿತ್ಕೊಂತ ಇದೀವಿ ನಾವು. ನೋಡ್ಬೋದು. ಇದನ್ನು ತೋರಿಸು. ಈ ಮುಳುಸಜ್ಜೆಯಲ್ಲಿ ಹೊಸ ಬೇರೆ ಹಿಂಗ್ ಕಳೆಯುತ್ತೆ. ಮುಳುಸಜ್ಜೆಯಲ್ಲಿ ಹೊಸ ಬೇರುಗಳೆಲ್ಲ ಯಾವ ತರ ಚಿಗುರುತ್ತಾ ಇದಾವೆ ಅನ್ನೋದು ಈಗ ನೋಡಿ. ಇದೆಲ್ಲ ಹೊಸ ಬೇರಿದು. ನೋಡ್ಬೋದು, ಇದೆಲ್ಲರಿಗೂ ಕಾಣಿಸ್ತಾ ಇದೆ. ಇದರಲ್ಲಿ ತೋರಿಸ್ತೀವಿ. ಇದ್ರಲ್ಲಿ ನೋಡ್ರಿ, ಯಾವುದು ಹೊಸ ವೈಟ್ ಕಾಣ್ತಾ ಇಲ್ಲ, ನೋಡಿದ್ರಲ್ಲ. ಹಾಗಾಗಿ ಇದು ಔಷಧಿ ಕೆಲಸ ಮಾಡಿದೆ. ಹೊಡಿಯೋ ಅಂತಕ್ಕರ ವೀಕ್ಷಕರು ಕ್ಲೀನಾಗಿ ಸ್ಪ್ರೇ ಮಾಡ್ಬೇಕು. ಆದರೆ ಹೊಡೆದ ಮೇಲೆ ಒಂದು 3 ರಿಂದ 4 ತಾಸು ಬರಬೇಕು. ಆಮೇಲೆ ಹೊಡೆದ್ಮೇಲೆ ನೀವು ನಮ್ದು ಔಷಧಿ ನೋಡಿದ್ವಿ ಹೋಗಿಲ್ಲ ಅನ್ನೋದಲ್ಲ, ಕರೆಕ್ಟಾಗಿ 6 ಕ್ಯಾನಿಗೆ ಮಾಡ್ಕೋಬೇಕು. ತೋರ್ಸಪ್ಪ ಎರಡು. ನೋಡ್ಬೋದು ವೀಕ್ಷಕರೇ, ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು. ಅವು ತಂತು ಬೇರುಗಳು ಇದರಲ್ಲಿ ಹೊಡಿದೇ ಇರ್ತಕ್ಕಂಥದ್ರಲ್ಲಿ ಭಾಳ ಇದೆ. ಇದರಲ್ಲಿ ಹೊಡಿರ್ತಕ್ಕಂಥಲ್ಲಿ ಒಂದು ಸ್ವಲ್ಪ ಎಲ್ಲ ನಷ್ಟು ಹೋಗಿದೆ. ಹಾಗೆ ನಾವು ಹೊಡೆದ್ರೆ 1 ಕಾಲು ಎಕರೆಯಲ್ಲಿ ಹೊಲದಲ್ಲಿ ಹೊಡೆದಿದ್ದೇವೆ. ವೀಕ್ಷಕರೇ, ಇವ್ರು ನಮ್ಮ ಚಿಕ್ಕಪ್ಪ ಅವರು, ರಾಜಪ್ಪ ಅಂತ ಹೇಳ್ಬಿಟ್ಟು, ಇವರು ಅನಿಸಿಕೆ ಇವ್ರು ತಿಳಿಸ್ತಾರೆ. ಅವತ್ತು 4 ದಿವಸಕ್ಕೆ ಹಿಂದ್ಗಡೆ ಬಂದಿದ್ವಿ ಇಬ್ಬರು, ವಿಡಿಯೋದ ನೋಡ್ಕೊಂಡು ಹೋಗೋಣ ಅಂತಂದು ಇವ್ರು ಹೇಳ್ತಾರೆ. ಹೇಳಪ್ಪ. 4 ದಿವಸದಲ್ಲಿ ಬಂದಿದ್ವಿ, ಇನ್ನೂ ಹಂಗ ಹಣ್ಣು ಹತ್ತುತ್ತಾ ಇತ್ತು. ತಡಿ ಇನ್ನೊಂದು 4 ದಿವಸ ನೋಡೋಣ ಅಂತಂದು ನಾವು ಬಿಟ್ವಿ. ಇನ್ನು 8 ದಿವಸ ಬಂದು ನಾವು ಇದನ್ನ ಹೊಲ ನೋಡಕ್ ಬಂದಾಗ ಪೂರ್ತಿ ಇದಾಗೈತೆ. ಅದಕ್ಕೆ ನಾವು ಇನ್ನೇನು ಅಳ್ಸೋದು ಬೇಡ, ಏನು ಬೇಡ, ಅಳಿಸ್ನಿಂದ ಅಳ್ಸೋದು ಬೇಡ, ಏನು ಬೇಡ, ಸುಮ್ಮನರು. ಅದು ನಶಿತತಿ ಪಟ್ಟು ಸುಮ್ಮನೆ ನೀನು ಬಟ್ ಅದನ್ನೇನು ಇದನ್ನ ಮಾಡಬೇಡ, ನೋಡೋಣ ಇನ್ನೊಂದು ವಾರ ಬಿಟ್ಕೊಂಡು ಗೊಬ್ಬರನಾರ ಕುಂಟೆನಾರ ಹಾಕ್ಸೋಣ ಅಂತ ನಾವು ಇದನ್ನ ಮಾಡಿದ್ವಿ. ನೀವು ಇದು ಹೊಲ ನೋಡಿದ್ಮೇಲೆ ನಿನ್ಗೆ ಏನು ಅನ್ನಿಸ್ತಾ ಇದೆ? ಹೊಲ ನೋಡಿದ ಬಳಕ ನಮಗೆ ಖುಷಿ ಆಗ್ತಾ ಇದೆ ಇದನ್ನ. ಹೌದಾ? ಮತ್ತೆ ರೈತರಿಗೆ ಈಗ ಹೊಲಕ್ಕೆ ಈಗ ಇದನ್ನ ಬಿತ್ತಬೇಕಂದ್ರೆ ಒಂದು 20,000 ರೂಪಾಯಿ ಇದು ಬೇಕಾಯ್ತು ಅಮೌಂಟ್. ಅದಕ್ಕೆ ಬ್ಯಾಡ ತಡಿ ನೋಡೋಣ ಅಂತಂದು ನಾವು ಬಿಡಿಸಿದ್ವಿ. ಈಗ ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ವಿಡಿಯೋ ನೋಡಿದ್ಮೇಲೆ? ಮುಳುಸಜ್ಜೆ ನೋಡಿದ್ಮೇಲೆ ನೀವು ಮುಳುಸಜ್ಜೆ ನೋಡಿದ ಬಳಕ ಅದೇ ಡೋಸ್ ಒಂದು ಸ್ವಲ್ಪ ನಾನು ಹೊಡೆದಿನಿ. ಕಡಿಮೆ ಹಾಕ್ಯಂದು ಹೊಡಿಬೇಕು, ಜಾಸ್ತಿ ಹಾಕ್ಯಂದು ಹೊಡೆದ್ರೆ ಅದು ಕೆಲಸ ಆಗಲ್ಲ. ಫಾಸ್ಟಾಗೂ ಹೋಗಬಾರ್ದು. ಮುಳುಸಜ್ಜಿರ ಹತ್ರ ಫಾಸ್ಟಾಗೂ ಹೋಗಬಾರ್ದು. ಮುಳುಸಜ್ಜೆ ಇದ್ದಾದ್ರೆ ಒಂದು ಸ್ವಲ್ಪ ಕೈ ನಿಧಾನಕ್ಕಿದ್ರು, ನೀನು ಸೊಪ್ಪು ಕಸ ಅದು ಇದ್ದಾಗ ಒಂದು ಜೋರ್ಗೋದು ನಡೀತೈತೆ. ಮುಳುಸಜ್ಜೆ ಇದ್ದಾಗ ನಿಧಾನಕ್ಕೆ ಹೊಡಿಬೇಕು.
ವೀಕ್ಷಕರೇ ಈ ಕಡೆ ಕೇಳಿದ್ರಲ್ಲ, ಬಾ, ಈ ಕಡೆ ಬಾ. ಯಾಕಂದ್ರೆ ಇದೆಲ್ಲ ನೋಡ್ರಿ ಈ ಕಡೆ ತೋರಿಸ್ತೀವಿ. ಇನ್ನೊಂದು ಸ್ವಲ್ಪ ಸಣ್ಣದಿತ್ತು ಮುಳಸಜ್ಜೆ, ನೋಡ್ಬೋದು ಯಾವ ತರ ಹೋಗ್ತಾ ಇದೆ. ಗೊಬ್ಬರ ಇಲ್ಲಿ ಕಡಿಮೆ ಆಗಿತ್ತು, ಇದು ಅದಂತೂ ಪೂರಾ ನಷ್ಟ ಆಗಿದೆ. ಅದನ್ನು ಒಂದು ಅಕ್ಕಡಿಗೆ ಗೊಬ್ಬರ ಸಾಲದು ಬಂತು, ಅದನ್ನ ಹಂಗ ಬಿಟ್ವಿ. ಇದು ನೋಡ್ರಿ, ಇದು ಪೂರಾ ಇದೆಲ್ಲ ನಷ್ಟ ಜೋಳ ಆಗಿದೆ. ಕಾಣ್ತಾನೆ ಇರಲಿಲ್ಲ ಅವತ್ತು. ಜೋಳನೂ ಕಾಣ್ತದಿಲ್ಲ, ವೀಕ್ಷಕರೇ ನೋಡ್ಬೋದು, ಅಳಿಸ್ಬೇಕಂತೈತಿ. ಇದು ಒಂದು ಅಕ್ಕಡಿ ನಾವು ಗೊಬ್ಬರನೇ ಹಾಕಿಲ್ಲ. ಈಗ ಅಂದ್ರೆ ಗೊಬ್ಬರ ಹಾಕಿಲ್ಲ ಅನ್ನೋಕ್ಕಿಂತ ಗೊಬ್ಬರ ಶಾರ್ಟೇಜ್ ಆಯ್ತು, ಆದ್ರೆ ಎಲ್ಲ ವಸ್ತು ಹೋಗಿದೆ. ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮುಳುಸಜ್ಜಿಗೆ ಔಷಧಿ ಹೊಡೆದು 12 ದಿವಸ ಆಯಿತು. ನಮ್ಮ ಹೊಲದಲ್ಲಿ ತೋರಿಸ್ತೀವಿ. ಮೊನ್ನೆ 8 ದಿವಸದಿಂದ ವಿಡಿಯೋ ಮಾಡಿದ್ದೀವಿ. ಇವತ್ತು 12 ದಿವಸ. ಇವತ್ತಿಗೆ ನೋಡ್ಬೋದು ಯಾವ ಥರ ಮುಳುಸಜ್ಜೆ ಹೋಗಿದೆ ಅನ್ನೋದು. ಭಾಳ ಒಂದು ಸ್ವಲ್ಪ ಇದಾಗಿದೆ, ಗೊಬ್ಬರ ಹಾಕಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡ್ಬೋದು ಅಪ್ಪ ಅವತ್ತು ಯಾವ ಥರ ಕಾಣ್ತಿತ್ತು ಅನ್ನೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ. ಸೀದು ಬುಗ್ಗಾಗಿ ಹೋಗಿದೆ. ಯಾಕಂದರೆ ಒಂದು ಸ್ವಲ್ಪ ಮುಳುಸಜ್ಜೆ ದೊಡ್ಡದಿರ್ತಕ್ಕಂಥದ್ದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನೋಡ್ಬೋದು ಯಾವ ಥರ ಇದೆ ಅಂತ. ಮತ್ತು 12 ದಿವಸ ಇವತ್ತಿಗೆ ನಾನು ಔಷಧಿ ಹೊಡೆದು 27ನೇ ತಾರೀಕು ಹೊಡೆದದ್ದು. ಅದೇ ರೀತಿಯಾಗಿ ಕೊನೆಗೆ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಔಷಧಿ ಶಾರ್ಟೇಜ್ ಆಗುತ್ತೆ ಅನ್ನೋ ಹಂಗಾಯ್ತು. ಆದರೆ ತೋರಿಸ್ತೀವಿ, ಅಲ್ಲಿ ಔಷಧಿ ಕಡಿಮೆ ಬಿದ್ದರೆ ಹತ್ರ ಯಾವ ಥರ ಆಗೈತಿ ಅನ್ನೋದನ್ನು ಅದನ್ನು ತೋರಿಸ್ತೀವಿ. ಇದೆಲ್ಲ ಕ್ಲೀನಾಗಿ ಸ್ಪ್ರೇ ಹೊಡೆದಿರ್ತಕ್ಕಂಥದ್ದು ನೋಡ್ಬೋದು, ಎಲ್ಲ ಯಾವ ಥರ ಒಣಗಿ ಹೋಗಿದೆ ಅನ್ನೋದನ್ನು. ಮತ್ತೆ ಹೊಸ್ದಾಗೆಲ್ಲ ಹುಟ್ಟುತ್ತೈತಿ. ಈ ಸತಿ ನಾವೇನು ಮಾಡ್ತೀವಿ ಅಂದರೆ ನಾಳೆ ನಾಡಿದಾಗ ಕುಂಟೆ ಹೊಡಿಸ್ತೀವಿ. ಕುಂಟೆ ಹೊಡಿಸಿ ಸಿದ್ಧ ಮಾಡ್ತೀವಿ. ಸ್ವಲ್ಪ ಎಲೆ ಎಲ್ಲ ಒಂದು ಸ್ವಲ್ಪ ಮೆಕ್ಕೆಜೋಳ ಸುಟ್ಟಂಗಾಗಿದೆ. ಏನೂ ಆಗಲ್ಲ, ಈ ಥರ ಆದರೆ ಅವನ್ನೆಲ್ಲ ರಿಕವರಿ ಮಾಡ್ಕೋಬೋದು. ಇಷ್ಟು ಈಗ ಒಂಚೂರು ಕುಂಟೆ ಹೊಡೆದು ಗೊಬ್ಬರ ಹಾಕಿದ್ದೀವಿ ಅಂದರೆ ಎಲ್ಲ ಎದ್ದಾಳ್ತದೆ. ನೋಡ್ಬೋದು ಯಾವ ರೀತಿ ಇದ್ದಂತಹ ಮುಳುಸಜ್ಜೆ ಯಾವ ರೀತಿ ಎಲ್ಲ ಒಣಗಿ ಹೋಗಿದೆ ಅನ್ನೋದನ್ನು. ಮೆಕ್ಕೆಜೋಳ ಸಾಲೇ ಕಾಣ್ತಾ ಇರಲಿಲ್ಲ ಅವತ್ತು. ನೋಡಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಹಂಗೆ ಕಾಣ್ತಾ ಇದೆ. ಈಗ ಅಲ್ಲಿದ್ದ ವಿಡಿಯೋ ಮಾಡ್ಕೊಂತ ಬಂದೀವಿ ವೀಕ್ಷಕರೇ. ನಾನು ಒಂದು ಸ್ವಲ್ಪ ಔಷಧಿ ಶಾರ್ಟೇಜ್ ಆಗುತ್ತೆ ಅಂತಂದು ಇಲ್ಲೊಂದು ಸ್ವಲ್ಪ ಜೋರಾಗಿ ಹೋಗಪ್ಪ ಅಂತಂದೆ. ನೋಡ್ಬೋದು ಇವು ಏನಿದು ಒಂದು 16 ಸಾಲ ಇದ್ದಾವಲ್ಲ, ಇವಷ್ಟು ಒಂದು ಸ್ವಲ್ಪ ಜೋರಾಗಿ ಹೋಗಿರ್ತಕ್ಕಂಥ ಟ್ಯಾಕ್ಟ್ರಿ. ಜೋರಾಗಿ ಓಡಾಡಿರ್ತಕ್ಕಂಥ ಜಾಗದಲ್ಲಿ ಕಡಿಮೆ ಹೋಗಿದೆ. ನೋಡ್ಬೋದು, ಎರಡೂ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದೇನಿದು ನೋಡೋಣ, ಇನ್ನೊಂದು ಟೈಮ್ ಇದಕ್ಕೆ ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಿ ಇನ್ನೊಂದು ಅಕ್ಕಡಿ ಅಷ್ಟು ಇದೆ. ಇದು ಒಂದು 16 ಸಾಲು, ಒಂದು 160 ಅಡಿ ಲೆಕ್ಕಕ್ಕಿದೆ. ಎಲ್ಲ ಸ್ಪ್ರೇ ಮಾಡ್ತೀನಿ. ನೋಡ್ಬೋದು ಇದು ಒಂದು ಸ್ವಲ್ಪನೂ ಹೋಗಿಲ್ಲ, ಒಂದು ಸ್ವಲ್ಪ ಜೋರಾಗಿ ಓದತ್ರ ಎಲ್ಲ. ಅದು ಏನೋ ಒಂಚೂರು ಔಷಧಿ ಇಳಿಯಂಗೆ ಹೊಡೆದ್ರೆ ಕ್ಲಿಯರ್ ಆಗುತ್ತೆ. ನೋಡ್ಬೋದು ಇಲ್ಲಿ ಎಲ್ಲ ಯಾವ ಥರ ಹೋಗಿದೆ ಅನ್ನೋದು ಕಾಣ್ತಾ ಇದಿಲ್ಲ ವೀಕ್ಷಕರೇ. ನೀವು ಹೊಡೆಯಬೇಕಾರೆ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ಅವತ್ತು. ಏನು ಮಾಡಿದ್ದೆ ಅಂದರೆ, ನಾನು ಟ್ಯಾಂಕರು 200 ಲೀಟ್ರ್ ಟ್ಯಾಂಕರ್ ಅದು. ನಾನು ಕ್ಯಾನಲ್ಲಿ ಹೊಡಿಸಿದ್ರೆ ಒಳ್ಳೆ ರಿಸಲ್ಟ್ ಬರೋದು. ನಾನು ಟ್ಯಾಂಕರಲ್ಲಿ ಹೊಡಿಸಿ 1 ಕಿಟ್ ಟ್ಯಾಂಕರಿಗೆ ಹಾಕಿರೋದ್ರಿಂದ ಇದಾಗಿದೆ. ಇದು ಎಲ್ಲ 2 ಸೂತು ಬಿದ್ದಂಗೆ ಆಯ್ತು ಒಂದು ಪಟ ಔಷಧಿ. ಇದು ಒಂದು ಸ್ವಲ್ಪ ಇಲ್ಲಿ ಇದಾದಂಗೆ ಆಯಿತು, ಒಂದು ಕಡಿಮೆ ಆಗಿದೆ ಡೋಸೇಜ್ ಎಲ್ಲ. ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಹೋಗಿಲ್ಲ ನಮ್ಮದು ಮುಳುಸಜ್ಜೆ. ಇನ್ನೊಂದು ನೆಕ್ಸ್ಟು ಒಂದು 2-3 ದಿನದಲ್ಲಿ ರೈತರಿಗೆಲ್ಲ ಇನ್ನೊಂದು ಥರ ನಾನು ನಮ್ಮ ಹೊಲದಲ್ಲಿ ಈ ಥರ ಇರ್ತಕ್ಕಂತಹ ಮುಳುಸಜ್ಜಿಗೆ ಬದಲಿಗೆ ಇದನ್ನ ಔಷಧಿ ಹಾಕಿ ಬದಲಿ ಎಲ್ಲ ಹೊಡೆದಿದ್ದೀನಿ. ನೋಡೋಣ, ಅದು ಇವತ್ತಿಗೆ 4 ದಿವಸ ಆಯಿತು. ಇನ್ನೊಂದು 4 ದಿವಸ ಹೋದ ಅದು ರಿಸಲ್ಟ್ ಗೊತ್ತಾಗುತ್ತೆ. ಅದೇನಾದ್ರು ಸಕ್ಸಸ್ ಆಯ್ತು ಅಂದರೆ ಒಂದೇ ವಿಡಿಯೋದಲ್ಲಿ ಯಾವ ಔಷಧಿ ಅದಕ್ಕೆ ಏನು ಹಾಕಿ ಹೊಡಿಬೇಕು ಏನನ್ನೋದು ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಹೋಗಿದ್ದೆ ನಾನು ಹೊಲದಲ್ಲಿ, ನೋಡ್ಕೊಂಬಂದೆ. ವೀಕ್ಷಕರೇ, ಈ 3 ಔಷಧಿ ತೆಗೆದುಕೊಂಡು ಟ್ಯಾಕ್ಟ್ರಿಯಲ್ಲಿ ಓಡಿಸೋರಾದರೆ 1.5 ಕಿಟ್ ಹಾಕ್ರಿ. ಯಾಕೆಂದರೆ ನಾನು 1 ಕಿಟ್ ಹಾಕಿದ್ದೀನಿ, ಒಂದು ಸ್ವಲ್ಪ ರಿಸಲ್ಟ್ ಲೇಟಾಗಿ ಬಂದಿದೆ. 1.5 ಕಿಟ್ ಹಾಕ್ರಿ. ಮತ್ತು ಒಂದು ಟ್ಯಾಕ್ಟ್ರಿಯಲ್ಲಿ ಓಡಿಸೋರು 10 kg ಯೂರಿಯಾ ಗೊಬ್ಬರ ಹಾಕ್ರಿ.
ಟ್ಯಾಂಕಲ್ಲಿ ಹೊಡಿಯೋರಾದರೆ ಒಂದು ಕಿಟ್ ತೆಗೆದುಕೊಂಡು ಆರ್ಗ್ಯಾನಿಕ್ ಮಾಡಿಕೊಂಡು ಮತ್ತು 5 kg ಯೂರಿಯಾ ಗೊಬ್ಬರ ಹಾಕ್ಯಂಡು 5 ನಿಂಬೆಹಣ್ಣು ಹಾಕ್ರಿ, ಉಪ್ಪು ಹಾಕ್ರಿ ಅಂತ ಹೇಳಿದ್ರೆ ನಾವು ಹಾಕಿದ್ದಿಲ್ಲ ಅವತ್ತು. ವೀಕ್ಷಕರೇ, ಆದಷ್ಟು ರೈತರು ಎಲ್ಲ 12ರಿಂದ 15 ದಿವಸ 18 ದಿವಸದೊಳಗೆ ಇದ್ದವ್ರು ಹೊಡೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹೊಡೋದು 4-5 ದಿವಸಕ್ಕೆ ರಿಸಲ್ಟ್ ಬರುತ್ತೆ. ಅದು ಇದೊಂದು ಯಾಕೆಂದ್ರೆ ನಮ್ಮದು ಲೇಟಾಗಿ ಸಿಕ್ತು, ನಾವು ಲೇಟಾಗಿ ಹೊಡೆದ್ವಿ. ಯಾರು ತಿಂಗಳ ಮೇಲಿರೋ ಮುಳ್ಸಜ್ಜೆ ಯಾರು ಹೊಡಿಯೋಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ರಿಸಲ್ಟ್ ಕಡಿಮೆ ಬರುತ್ತೆ. ನಾನು ಇನ್ನೊಂದು ಪ್ರಯೋಗ ಮಾಡಿದ್ದೀನಿ, ಅದೇನಾರ ರಿಸಲ್ಟ್ ಬಂತು ಅಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ನಿಮಗೆ ಔಷಧಿ ಯಾವುದು ಏನು ಹಾಕ್ಯಂಡು ಹೊಡಿಬೇಕು ಎಲ್ಲ ಕ್ಲಿಯರ್ ಕಟ್ಟಾಗಿ ವೀಡಿಯೋ ಮಾಡಿ ತೋರಿಸ್ತೀವಿ.